ಇದೀನಿ, ಎಲ್ಲಿ ಕಳೆದು ಹೋಗಿದ್ದೀರಾ? ಅದು ಇಳಿಸಿ ನನ್ನನ್ನ. ಜಾಸ್ತಿ ರಿಯಾಕ್ಟ್ ಆಗೋದೇನ್ ಬೇಡ, ಏನೋ ಬೀಳ್ತಿದ್ಯಲ್ಲ ಅಂತ ಹಿಡ್ಕೊಂಡಪ್ಪ. ಆಮೇಲೆ ನಾನೇನ್ ಬೇಕು ಬೇಕು ಅಂತ ನಿನ್ನ ಟಚ್ ಮಾಡಿಲ್ಲ, ನೀನೇ ಬಂದು ನನ್ನ ಹಗ್ ಮಾಡ್ಕೊಂಡಿದ್ದು. ಅದೇ ನೀನು ಒಪ್ಪಿಗೆ ಇಲ್ಲದೆ ನಿನ್ನ ಟಚ್ ಮಾಡಲ್ಲ ಅಂತ ನಿನಗೆ ಮಾತು ಕೊಟ್ಟಿದ್ನಲ್ಲ, ಅದಕ್ಕೆ ಹೇಳ್ದೆ. ನಿನಗೆ ಕೈ ಮುಗಿತೀನಿ ಸೇವಂತಿ, ನೀನು ಇದೇ ಮನೇಲಿರು, ನಿನ್ನ ಪಾಡಿಗೆ ನೀನಿರು, ನಾನು ನಿನಗೆ ತೊಂದರೆ ಕೊಡಲ್ಲ, ಒಂದು ಮಾತು ಆಡಲ್ಲ. ಯಾರ ಹೊಟ್ಟೆಲ್ಲೂ ಒಂದ್ ಮಗುರು ಹುಟ್ಟಲ್ಲ, ಹುಟ್ಟೋಕು ಬಿಡೋದಿಲ್ಲ ಅವಳು. ಅಮ್ಮ, ಪ್ರಿಯಾ ಯಾವ ಹಾಸ್ಪಿಟಲ್ ಇದ್ದಾಳೆ ಅಂತ ನಿನಗೆ ಗೊತ್ತಿಲ್ವಾ ಅಮ್ಮ? ಗೊತ್ತಿಲ್ಲ ಅಂತ ನಾನು ನಿಂಗೆ ಸಲ ಹೇಳ್ಬೇಕು? ಅಮ್ಮ ಅಮ್ಮ, ನೀನ್ ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ ಅಂತ ಅನಿಸಿದೆ ಅಮ್ಮ. ಪ್ಲೀಸ್ ಅಮ್ಮ, ಅವಳು ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಿದ್ರೆ ಹೇಳ್ಬಿಡಮ್ಮ. ನೋಡು, ಮೊದ್ಲೇ ನನ್ನ ತಲೆ ಕೆಟ್ಟಿದೆ, ಸುಮ್ನೆ ಕೇಳಿದ್ದೆ ಕೇಳ್ಬೇಡ, ಮರ್ಯಾದಿಂದ ಹೊಟ್ಟೋಗಿಲಿಂದ. ಅಮ್ಮ, ಇದೊಂದು ವಿಷಯ ಹೇಳ್ಬಿಡಮ್ಮ. ಹೋಗೊಂದೆ ತಲೆ ತಿಂತಿಯಲ್ಲ, ಎತ್ತೋಗೆ. ನೀನು ಹೇಳ್ದೆ ಹೋದ್ರೆ ನನ್ ಮೇಲೆ ಆಣೆ ಇಟ್ಮೇಲೆ ನೀನ್ ನನ್ಗೆ ಹೇಳಲೇಬೇಕು, ಇಲ್ಲಾಂದ್ರೆ ನಾನು ಸತ್ತೋಗ್ತೀನಿ. ಹೌದಾ? ಸತ್ತೋಗ್ತೀಯಾ? ಸಾಯಿ ಸಾಯಿ ಅಮ್ಮ, ನಿನ್ನ ನಾನೇ ಸಾಯಿಸ್ತೀನಿ. ಅಮ್ಮ, ಸತ್ತೋಗೆ, ಸತ್ತೋಗು, ಸತ್ತೋಗು. ಆಯ್ತು ಬಿಡಮ್ಮ. ನೋಡು, ಇನ್ನೊಂದು ಕ್ಷಣ ನನ್ ಮುಂದೆ ನಿಂತ್ಕೊಂಡ್ರೆ ನಿನ್ ಹಲ್ಲು ಉದುರಿಸ್ಬಿಡ್ತೀನಿ. ಹೋಗೆ. ಸರಿ ಆಯ್ತು ಬಿಡು, ಹೋಗ್ತೀನಿ. ಅದಕ್ಕೆ ಯಾಕೆ ಹೊಡಿತೀಯ? ಅಳ್ತಿದ್ಯಾ? ಹಾ ಹೌದು, ಹೋಗಿ ಹೋಗಿ ನಿಮ್ಮನ್ನ ಮುಟ್ಟಿಸ್ಕೊಂಡ್ಬಿಟ್ನಲ್ಲ ಅಂತ ಗಿಲ್ಟ್ ಆಗಿ ನಾನೇ ಅಳ್ತಾ ಇದ್ದೀನಿ. ಹೌದಾ? ನೀನೇ ಬೇಕು ಅಂತ ನೆಪ ಮಾಡ್ಕೊಂಡು ನನ್ನ ರೂಮಿಗೆ ಬಂದು ಈಗ ನಕರ ಮಾಡ್ತಿದ್ಯಾ? ನಾನಾ? ನಾನ್ ಯಾಕೆ ನೆಪ ಮಾಡ್ಕೊಂಡ್ ಬರ್ಲಿ? ಯಾಕೆಂದ್ರೆ ನನ್ನ ಬಿಟ್ಕೊಡಕ್ ಇಷ್ಟ ಇಲ್ವಲ್ಲ, ಅದಕ್ಕೆ ಊರಿ ನಿನ್ಗೆ. ಹಲೋ, ಮೀರಾ ತಾಯಿ ಪರವಾಗಿ ತಾಂಬೂಲ ಬದಲಾಯಿಸ್ಕೊಂಡಿದ್ದು ನಾನೇ ಅನ್ನೋದನ್ನ ಮರ್ತ್ಬಿಟ್ರಾ? ಈ ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದು ಇರುತ್ತಂತೆ, ಹಾಗೆ ನೀನು ಕನ್ಫ್ಯೂಸ್ ಆಗಿ ಕ್ಲಾರಿಟಿ ಇಲ್ಲದೆ ಏನೋ ಇದೆಲ್ಲ ಮಾಡಿರ್ತೀಯ. ನನಗೆ ಯಾವ ಕನ್ಫ್ಯೂಷನ್ಸ್ ಇಲ್ಲ, ಎಲ್ಲಾ ಕ್ಲಾರಿಟಿ ಚೆನ್ನಾಗೇ ಇದೆ. ನಾನ್ ಮತ್ತೆ ನಿಮ್ ಜೀವನದಲ್ಲಿ ವಾಪಸ್ ಬರಲ್ಲ, ಬರಬಾರ್ದು ಅನ್ನೋ ಕ್ಲಾರಿಟಿ ಇರೋದಕ್ಕೇನೆ ಇಷ್ಟೆಲ್ಲ ಮಾಡಿದ್ದು. ಅದು ಹಲೋ ಹಲೋ, ತಾವಿವಾಗ ನನ್ನ ಜೀವನಕ್ಕೆ ವಾಪಸ್ ಬರ್ಬೇಕು ಅಂದ್ರೂ ಅದು ಸಾಧ್ಯ ಇಲ್ಲ. ಆಮೇಲೆ ಈಗ ನಡೀತಲ್ಲ ಹಲ್ಲಿ ರೊಮ್ಯಾನ್ಸ್, ಇದೆಲ್ಲ ಮತ್ತೆ ಯಾವತ್ತು ಜೀವನದಲ್ಲಿ ನಡೆಯಲ್ಲ, ಆಯ್ತಾ? ಇನ್ ಮುಂದಕ್ಕೆ ನಿನ್ಮೇಲೆ ಹಲ್ಲಿ ಎಲ್ಲ ಇಷ್ಟುದ್ದ ಹೆಬ್ಬವಿದ್ರು ನಾನ್ ಬರಲ್ಲ. ಯಾಕೆ ಅಂತ ಕೇಳು. ಅರೆ ಯಾಕೆ ಅಂತ ಕೇಳು. ಯಾಕೆ? ಯಾಕೆ ಅಂದ್ರೆ ನಾನ್ ಮೀರನ್ ಮದ್ವೆ ಆಗ್ತಿದ್ದೇನಲ್ಲ, ಕಟ್ಕೊಂಡ್ ಹೆಂಡತಿಗೆ ನಿಯತ್ತಾಗಿರ್ಬೇಕಲ್ವಾ, ಅದಕ್ಕೆ. ಆಮೇಲೆ ಮೀರನು ನಿಂತರ ನನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕ್ಬಿಟ್ರ. ಆದ್ರೂ ಮೀರಾ ಹಾಗೆಲ್ಲ ಮಾಡಲ್ಲ ಬಿಡು, ಅವಳು ನಿಂತರ ಅಲ್ಲ, ಅವಳಿಗೆ ನನ್ನ ಮೇಲೆ ನಂಬಿಕೆ ಇದೆ. ಮೀರಾ ತುಂಬಾ ಒಳ್ಳೆ ಹುಡುಗಿ. ಮೀರಾ ನಿಜವಾಗ್ಲೂ ಒಳ್ಳೆ ಹುಡುಗಿನಾ? ಮೀರನ್ನ ಮದ್ವೆ ಆದ್ರೆ ಇವ್ರು ನಿಜವಾಗ್ಲೂ ಚೆನ್ನಾಗಿರ್ತಾರ? ಅಯ್ಯೋ, ನಿನ್ ಬಗ್ಗೆನೂ ನಾನು ಹಾಗೆ ಅನ್ಕೊಂಡಿದ್ದೆ. ನನ್ನ ಹೆಂಡತಿ ನನ್ನ ಮೇಲೆ ಅನುಮಾನನೇ ಪಡಲ್ಲ ಅಂತ. ಯಾಕೆ ಬೇಕಪ್ಪ ಗ್ರಹಚಾರ? ನೋಡು, ನನ್ನ ಮೀರಾ ಮದುವೆ ಆದ್ಮೇಲೆ ನೀನು ನನ್ನ ರೂಮಿಗೆ ಬರಲೇಬೇಡ, ಧೂಳು ಹೊಡೆಯಕ್ಕಂತನೂ ಬರಬೇಡ. ಅವಳು ಅನಸೂಯ ಆಂಟಿ ಮಗಳು ಅನ್ನೋದೇ ಸುಳ್ಳಾದ್ರೆ ಇವಳು ಯಾರಿರ್ಬಹುದು? ಇವಳು ಬಂದ ಉದ್ದೇಶ ಏನು? ಆಮೇಲೆ ನಿನ್ ಮೇಲೆ ಹಲ್ಲಿ ಬೀಳೋದು, ಆಮೇಲೆ ನಾನು ನಿನ್ನ ಹಿಡಿಯೋದು. ನೀನ್ ತಪ್ಪು ತಿಳ್ಕೊಂಡ ಹಾಗೆ ಮೀರಾ ನನ್ನನ್ನು ತಪ್ಪು ತಿಳ್ಕೊಂಡ್ಬಿಟ್ಟು ಆಮೇಲೆ ನನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕೋದು. ಅಯ್ಯೋ, ಇದೆಲ್ಲ ಯಾಕೆ ಬೇಕು ಅಲ್ವಾ? ಮೊದ್ಲು ಅವಳು ಅನಸೂಯ ಆಂಟಿ ಮಗಳು ಹೌದು ಅಲ್ವೋ ಅಂತ ಕಂಡು ಹಿಡಿದು ಆಮೇಲೆ ಇವಳು ಜಾಡ್ ಹುಡುಕ್ತೀನಿ.
ಹಲೋ, ಯಾಕೆ ಹೊರಟ್ಬಿಟ್ಟೆ? ಉರ್ಕೊಂಡ್ಯಾ? ಹಾ, ಊರ್ಕೋ. ದೇವ್ರೆ, ನಾನು ಉರ್ಸೋ ರೇಂಜ್ಗೆ ನನ್ನ ಹೆಂಡತಿ ನನ್ನ ಮತ್ತೆ ಮೀರಾ ಮದ್ವೆನೆ ಕ್ಯಾನ್ಸಲ್ ಮಾಡ್ಬಿಡ್ಬೇಕು. ನನ್ನ ಗಂಡ ನಾನು ಬಿಟ್ಕೊಡಲ್ಲ ಅಂತ ಒಂದೇ ಒಂದು ಮಾತು ಹೇಳ್ಬಿಟ್ರೆ ಸಾಕು, ನಾನು ಸೇವಂತಿನ ಎಲ್ಲಾದ್ರೂ ಓಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ. ಬರೀ ಹಗಲ್ಗನ್ಸ್ ಕಾಣೋದೇ ಆಯ್ತು. ಆದ್ರೂ ನಿನಗೊಂದು ಥ್ಯಾಂಕ್ಸ್ ಕೊಡೋ ಅಲ್ಲಿ. ಎಲ್ರೂ ನಮ್ಮ ಮಧ್ಯೆ ಕಡ್ಡಿ ಆಡ್ಸೋರೆ ಆಗ್ಬಿಟ್ಟಿದ್ರು. ಆದ್ರೆ ನೀನು ಸೇವಂತಿ ಪೊರಕೆ ಅಳ್ಳಾಡ್ಸೋವಾಗ ಅಡ್ಡ ಬಂದು ನೀನ್ ಅವಳ ಮೇಲ್ ಬಿದ್ದು ಅವಳು ನನ್ ಮೇಲ್ ಬೀಳೋ ಹಾಗೆ ಮಾಡ್ದೆ. ಆಹಾ, ಲವ್ ಯು. ಆಗಾಗ ನೀನ್ ಅವಳ ಮೇಲೆ ಬೀಳ್ತಾ ಇರೋ ಆಯ್ತಾ?